ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಬಿಗ್ ಬಾಸ್ ನಿಂದ ಈ ವಾರ ಹೊರಗೆ ಬಂದಿರೋದು ಜಾನ್ವಿ ಅವರು. ನಮ್ ಜೊತೆಗೆ ಹೇಗಿದ್ದಾರೆ ಬನ್ನಿ ಮಾತನಾಡಿಸ್ತೀನಿ. ಹಾಯ್ ಜಾನ್ವಿ. ಹಾಯ್ ಭಾರತಿ ಅವ್ರೆ, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಬೇಜಾರಾಯ್ತಾ ಬಂದಿದ್ದು? ಬೇಜಾರಾಯ್ತು. ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಬರ್ತೀನಿ ಅಂತ. ಸೊ ಬೇಜಾರು ಆಯ್ತು, ಶಾಕು ಆಯ್ತು. ನನ್ಗಷ್ಟೇ ಅಲ್ಲ, ನಮ್ಮ ಮನೆಯವ್ರೆಲ್ರಿಗೂ ಬೇಜಾರಾಗಿದೆ, ಶಾಕ್ ಆಗಿದೆ. ಮತ್ತೆ ಎಲ್ರು ಅಷ್ಟೇ, ಎಲ್ಲಾ ಪೇಜಲ್ಲೂ ಹೋಗಿ ನೋಡಿದಾಗ ಟ್ರೋಲ್ಸ್, ನೀವ್ ಇರ್ಬೇಕಿತ್ತು, ನೀವು ಟಾಪ್ 5 ಇರ್ತೀರಾ ಅಂತ ಅನ್ಕೊಂಡಿದ್ವಿ ಅಂತ ಪ್ರತಿಯೊಬ್ರು ಅದನ್ನೇ ಹೇಳ್ತಿದ್ದಾರೆ. ಸೊ ಅದನ್ನ ಕೇಳಿದಾಗ ಸ್ವಲ್ಪ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಜನ ನನ್ನ ಆಟ ರೆಕಗ್ನೈಸ್ ಮಾಡಿದಾರಲ್ಲ, ಅವ್ರಿಗೆ ರೀಚ್ ಆಗಿದೆಯಲ್ಲ ಅಂತ ಅನ್ಸುತ್ತೆ. ಬಟ್ ನಾನ್ ಮನೆ ಒಳಗಡೆ ಇರ್ಬೇಕಿತ್ತು, ನಾನು ತುಂಬಾ ಚೆನ್ನಾಗಿ ಆಟ ಆಡಿದೀನಿ ಅನ್ನೋ ಹೆಮ್ಮೆ ನನ್ಗಂತೂ ಇದೆ. ಓಕೆ, ನಿಮ್ಗೆ ಸ್ಕ್ರೀನ್ ಹೊಸದಲ್ಲ, ಕ್ಯಾಮ್ರಾಗಳು ಹೊಸದಲ್ಲ, ಆದ್ರೆ ಬಿಗ್ ಬಾಸ್ ಕ್ಯಾಮ್ರಾ ಹೋದಾಗ, ಕ್ಯಾಮ್ರಾ ಕಂಡಾಗ ನಿಮ್ಗೆ ಏನ್ ಅನಿಸ್ತು? ಹೌದು, ಬಿಗ್ ಬಾಸ್ ಅಲ್ಲಿ ನಾವು ತುಂಬಾ ಕಾನ್ಶಿಯಸ್ ಆಗಿ ಇರ್ಬೇಕು. ಈಗ ಮನೆ ಅಂತ ಬಂದಾಗ ನಾವ್ ಹೆಂಗೋ ಮಲ್ಕೋತೀವಿ, ಬಟ್ ಅಲ್ಲಿ ನಾವು ಒಂದು ಕ್ಯಾಮ್ರಾ ಇದೆ ಅನ್ನೋ ಕಾರಣಕ್ಕೆ ನಾವು ಕಾನ್ಶಿಯಸ್ ಆಗಿ ಇರ್ಲೇಬೇಕು. ತರ್ಲೇ ಬಿಡಿ, ಅದೆಲ್ಲ ಓಕೆ. ಬಟ್ ಹೌದು, ಒಂದು ಕ್ಯಾಮ್ರಾ ಇದೆ, ನೋಡ್ತಾ ಇರ್ತಾರೆ ಅಂತ ಅಂದಾಗ ನಾವು ಕಾನ್ಶಿಯಸ್ ಆಗಿ, ಮನೆ ಅಂತ ಅಂದಾಗ ಓಕೆ, ವಿತ್ ಮೇಕಪ್ ವಿತೌಟ್ ಮೇಕಪ್ ಓಡಾಡ್ತಿದ್ವಿ, ನಮ್ಮ ಮನೆನೇ ಅನ್ನೋ ಫೀಲ್ ಇತ್ತು. ಅದ್ರಾಚೆ ಕ್ಯಾಮ್ರಾ ಅಂದ್ರೆ ನಾವ್ ಏನಾದ್ರು ಒಂದ್ ಸರಿ ಮಾಡ್ಕೋಬೇಕು ಅಂದ್ರೆ ಒಳಗಡೆನೆ ಹೋಗ್ಬೇಕಿತ್ತು, ಎಲ್ಲಿ ಕ್ಯಾಮ್ರಾ ಇಲ್ವೋ ಅಲ್ಲಿ. ಸೊ ಆ ಕಾನ್ಶಿಯಸ್ನೆಸ್ ಅಂತೂ ಇತ್ತು 2 months ಅಲ್ಲಿ. ಎಲ್ಲೂ ನನ್ಗದು ಮಿಸ್ ಆಗ್ಲಿಲ್ಲ, ಅದೊಂದು ಖುಷಿ ಇದೆ.